ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಇವತ್ತ ನಾಳೆ ಸೋಷಿಯಲ್ ಮೀಡಿಯಾದಾಗ ನೋಡ್ರಿ, ನೀವು ಏನು ಬೇಕಾದೂ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಸಿಕ್ಕಾಪಟ್ಟೆ ಇಲ್ಲಿ ಟ್ರೆಂಡ್ ಆಗುತ್ತೆ ಅನ್ನೋ ಹಂಗಾಗ್ಬಿಟ್ಟೈತಿ. ಅದರಾಗೂ ಭಾರತದ ಟ್ರೆಂಡಿಂಗ್ ಸ್ಟಾರ್ ಮೋದಿ ಅವರು ಏನು ಬೇಕಾದ ಮಾಡಿದ್ರು ಸೌಂಡ್ ಆಗೇ ಆಗ್ತೈತೆ ನೋಡ್ರಪ್ಪ. ಯಾವಾಗ ಇಟಲಿಯ ಜಾರ್ಜಿಯಾ ಮೆಲೋನಿಯಾ ಅವರು ಮೋದಿ ಜೋಡಿ ಒಂದು ಸೆಲ್ಫಿ ತೊಗೊಂಡ್ರು ನೋಡ್ರಿ, ಅವತ್ತಿಂದು ಒಂದು ಟ್ರೆಂಡ್ ಚಾಲು ಆಗಿಬಿಡ್ತು. ಮೋದಿ ಮತ್ತು ಮೆಲೋನಿ ಎರಡೂ ಸೇರಿಸಿ ಮೆಲಡಿ ಅಂತ ಶುರು ಹಚ್ಕೊಂಡ್ಬಿಟ್ರು. ಅದು ಯಾವ ರೇಂಜಿಗೆ ಅಂದ್ರೆ ಅವರಿಬ್ಬರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನೋ ಥರ ಆಡ್ಬಿಟ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೊಂದು ಐತೆ ನೋಡ್ರಪ್ಪ, ಎಲ್ಲದಕ್ಕೂ ಬೆಳೆಸಿ ಏನು ಬೇಕಾದ ಮಾಡ್ಬೋದು. ಅದನ್ನು ತೊಗೊಂಡು ಮೋದಿ ಅವರಿಂದನೇ ಸಾಂಗ್ ಹಾಡಿಸೋ ಥರ ಬಹಳಷ್ಟು ವಿಡಿಯೋಗಳು ಮಾಡಿಬಿಟ್ರು. ಈಗ ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನವ್ರು ಬಳಸೋದು ಹೇಳೋದು ನಾವೇ ಹೇಳ್ತೀವಿ ಕೇಳ್ರಿ ಅಂತ ಹೇಳಿ ಜಾರ್ಜಿಯಾ ಮೆಲೋನಿ ಅವರು ನಾವು ಮೆಲೋಡಿ ಅಂತನ ಹೇಳಿಬಿಟ್ರು. Hello from the Melody team. ಈ ಕೊಟ್ಟ ಮಾತಿಗೆ ನಡ್ಕೊಳ್ಳೋಕ್ಕಾಗ್ಲಾರ್ದೇ ಇರೋ ಶಾಸಕ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರದೀಪ್ ಈಶ್ವರ್. ಈಗ ಎಲ್ಲರೂ ಉಗಿದು ಉಪ್ಪಿನಕಾಯಿ ಹಾಕಿದ್ದಾಯ್ತು. ಈಗ ಅವರಿಗೆ ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅವ್ರ ಪಕ್ಷದ ಹುದ್ದೆದಾಗಿರೋರೇ ಬಾಯಿಗೆ ಬೇಕು ಹಂಗೆ ಬೈದು ಕಳಿಸ್ಯಾರ ನೋಡ್ರಿ. ಸಂಸ್ಕಾರ ಇಲ್ಲದೆ ಇರೋ ಥರ ಮಾತನಾಡುವಂಥ ಪ್ರದೀಪ್ ಈಶ್ವರ್ ಅವರಿಗೆ ಅವ್ರದೇ ಪಕ್ಷದ ಕಾರ್ಯಕರ್ತ ಒಬ್ರು ಸರಿಯಾಗಿ ಕ್ಲಾಸ್ ತಗೊಂಡಾರ. ಅಖಾಡದಲ್ಲಿ ನಾನಿದ್ದಿದ್ರೆ ಗೇಮ್ ಬೇರೆ ಥರ ಇರೋದು ಅಲ್ವಾ? ಪ್ರದೀಪ್ ಈಶ್ವರ್ ಆಗಕ್ಕಾಗಲ್ಲ ಅಲ್ವಾ? ಅವನೊಬ್ಬನು ಯಾವನು ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ 77,000 ಓಟ್ ಬಂದಿರೋದು. ನನಗೆ ಬಹಳ ಖುಷಿ ಆಯ್ತು. ಇವರೆಲ್ಲ ವಿರುದ್ಧ ಆದ್ರೂ ನಮ್ಮ ಪಾರ್ಟಿಗೆ 77,000 ಓಟ್ ಇದೆ ಅಲ್ಲ ಅಂದ್ರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ. ಇವ್ರು ಇಲ್ದೇ ಇದ್ರು ಕಾಂಗ್ರೆಸ್ಗೆ 77,000 ಓಟ್ ಬರುತ್ತೆ. ಏನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕ? ಅವ್ರು ಯಾರಾದ್ರೂ ಕಿತ್ತು ಬಿಸಾಕ್ತಿವ್ರಿ. ಅದು ಎಂತ ಸೀನಿಯರ್ ನಮ್ ತಾಲೂಕಲ್ಲಿ. ನನ್ನ ಹೆಸರು SM ಜಗದೀಶ್ ಅಂತ, ರಾಜ್ಯ ಜಂಟಿ ಕಾರ್ಯದರ್ಶಿ ಯುವ ಕಾಂಗ್ರೆಸ್. ನಾನು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ತಂದೆಯವರು XMLA ಅವರು SM ಮುನಿಯಪ್ಪ ಅಂತ. ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂಡಿರ್ತೀವಿ. ಹುಟ್ಟದಾಗಿಂದನೂ ಕಾಂಗ್ರೆಸ್ಸೇ. ಇವತ್ತು ನಮ್ಮ ಪ್ರದೀಪಣ್ಣವರು MLA ಅವರು ಒಂದು ಹೇಳಿಕೆ ಕೊಡ್ತಾರೆ. ಬೆಳಗ್ಗೆ MP ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದಿದ್ರೆ ಅದ್ರ ಗೇಮೇ ಚೇಂಜ್ ಮಾಡ್ತಾ ಇದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಮತ್ತು ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ. ಮಧ್ಯಾಹ್ನ ಹಂಗೇನೋ ಮತ್ತು ಸಾಯಂಕಾಲ ಅಪ್ಲೋಡ್ ಆಗಿದೆ. ಒಂದು ಹೇಳಿಕೆ ಕೊಡ್ತಾರೆ, ಅಯೋಗ್ಯರು ಯಾರು ಕೆಲಸ ಮಾಡದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ 77,000 ಓಟ್ ಬಂದಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅಯೋಗ್ಯ ಯಾರು ಅಂತ ಅವರಷ್ಟು ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ. ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬ್ತಾರೆ. ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ, ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ. ನೀನು ಏನಾದರೂ ನೀನು ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಂಡೋಗಿದ್ರೆ ಏನಾದರೂ ಮಾಡ್ಕೊಂಡೋಗಿ 4 ವರ್ಷ. ಪಕ್ಷನ ಬೆಳೆಸ್ಕೊಂಡ್ಬಂದಿರೋದು ನಾವು ಕಾರ್ಯಕರ್ತರು. ಪಾರ್ಟಿಗೆ ಯಾವತ್ತೇ ಆಗಲಿ 100 ರೂಪಾಯಿ ನೀನು ಬಂಡವಾಳ ಹಾಕಿದೆ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ. ಒಂದೇ ಒಂದು ದಿನ ನಿನ್ನ ಪಾರ್ಟಿಯಲ್ಲಿ ನೀನು 1 ರೂಪಾಯಿ ಬಂಡವಾಳ ಹಾಕಿದಿರ ನಿನ್ನ MLA ಮಾಡಿರೋದು ನಾವು. ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗಿಂದ ಹಿಡ್ದು ಬ್ಯಾನರಿಂದ ಹಿಡ್ದು ಎಲ್ಲ ಕಟ್ಕೊಂಡು ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿರೋದು. ನೀನು ಪಾರ್ಟಿ ವಿರೋಧವಾಗಿ 3 ಪ್ರೊಟೆಸ್ಟ್ ಮಾಡಿದ್ಯಾ. ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ, 3 ಪ್ರೊಟೆಸ್ಟ್ ನೀನು ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ. ಫಸ್ಟ್ ಅದನ್ನು ತಿಳ್ಕೊ. ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ MLA ಕಟ್ಕೊಳೋದಿಕ್ಕೆ. ಅದು ನಮ್ಮ ಹಣೆ ಬರ. ಏನೋ MLA ಆಗೋಗ್ಬಿಟ್ಟಿದೀಯಾ, ಹುಷಾರಾಗಿ ಮಾತಾಡು. ಇಲ್ಲ ನಿನ್ನ ಹತ್ರ ಪ್ರೂವ್ ಇದ್ದರೆ, ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನ ಹತ್ರ ಪ್ರೂವ್ ಇದ್ದರೆ, ನೀನು ಗಂಡಸೆ ಆದರೆ ತಗೊಂಬ, ಜನಗಳಿಗೆ ತೋರಿಸು, ಆವಾಗ ನಾನು ನಿನ್ನನ್ನು ಮೆಚ್ಕೊತೀನಿ. ಇಲ್ಲ ಅಂದರೆ ಇಂಥ ಹೇಳಿಕೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಗಳಲ್ಲೆಲ್ಲ ಹೋಗಿ ಯಾರಂದರೆ ಅವ್ರ ಹತ್ರ ಮೈ ಕೆತ್ಕೊಂಬಂದ್ರೆ ಕಿರ್ಚ್ತೀಯ. ಒಂದೊಂದು ಸಲ ಅನ್ನಿಸ್ತೈತ್ರಪ್ಪ, ಯಾಕೆ ಬೇಕಿಂಥ ಭಾಳ ಅಂತ. ಆ ಹುಡುಗ ಎಷ್ಟು ಡೀಟೇಲ್ ಆಗಿ ಬಿಚ್ಚಿ ಹೇಳ್ತಾನೆ, ಇಷ್ಟು ಚಂದ ಉಗ್ದಾರ ಅಂದ್ರೆ ಬೆಂಕಿ ನೋಡ್ರಿ. ಇನ್ನು ಈ ಪ್ರೀತಿ ಕುರುಡು, ಲವ್ ಈಸ್ ಬ್ಲೈಂಡ್ ಅನ್ನೋ ಮಾತೈತಿ. ಆದ್ರೆ ತೀರಾ ಏನು ಕಣ್ಣಿಗೆ ಏನು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲಾರ್ದಷ್ಟು ಕುರುಡ ಅಂತ ಸಂಶಯ ಬರ್ತೈತಿ.
ಈ ಲಕ್ಷ ಖರ್ಚು ಮಾಡಿ ಹಗಲು ರಾತ್ರಿ ಹೈರಾಣಾಗಿ ಓದಿ MBBS ಮಾಡಿ ಡಾಕ್ಟರ್ ಆದ್ರಿ ಅಂತ ತಿಳ್ಕೊರಿ. ನೀವು ಲಗ್ನ ಆಗೋದು ಯಾವ ವೃತ್ತಿದವ್ರಿಗೆ ಏನಂತ ವಿಚಾರ ಮಾಡ್ತೀರಿ ಹೇಳ್ರಿ? ಡಾಕ್ಟರ್ ಆಗಿದ್ರೆ ಭಾರಿ ಖುಷಿ, ಅಥವಾ ಇಂಜಿನಿಯರು ಅಥವಾ ಲಾಯರು ಅಥವಾ CAನೋ ಹಿಂಗೆ ಏನೇನೋ ಕನಸಿರ್ತಾವ್ರಪ್ಪ. ಡಾಕ್ಟರ್ ಆಗಿರೋ ಹುಡುಗಿ ಒಬ್ಬಕ್ಕೆ ಇಲ್ಲಿ ಕೂಲಿನ ಮದುವೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೇಳ್ರಿ ನೀವು. ಇದಕ್ಕೆ ಹೇಳಿದ್ ನೋಡ್ರಿ, ಪ್ರೀತಿ ಕುರುಡು ಅನ್ನೋದು ಖರೆ ಏನಂತ ಅನ್ಸ್ಬಿಡ್ತೈತಿ. ಹುಡುಗಿ ಹೆಸರು ವರ್ಷ, ಪಕ್ಕಾ ಹಿಂದೂ. ಮದುವೆ ಆಗ್ಲಿಕ್ಕತ್ತಿರೋ ಕೂಲಿ ಮಾಡೋನ್ ಹೆಸರು ಅಲ್ತಾಫ್ ಅಹ್ಮದ್, ಪ್ಯೂರ್ ಮುಸ್ಲಿಮ್. ಹುಬ್ಬಳ್ಳಿಯಾಗ ಹೇಳಿ ಕೇಳಿ ಲವ್ ಜಿಹಾದ್ ಅನ್ನೋದು ಸೌಂಡ್ ಮಾಡ್ಲಿಕ್ಕತ್ತಿದ್ದ ಟೈಮ್ನ್ಯಾಗ ಇಂಥದ್ದೊಂದು ಲಗ್ನ ಆಗ್ಲಿಕ್ಕತ್ತಿರೋದು ಚಿಂತೆಗೆ ಕಾರಣ ಆಗೈತೆ ನೋಡ್ರಿ. ಅಲ್ಲ, ಯಾಕೆ ಹಿಂದೂ ಹೆಣ್ಮಕ್ಳಿಗೆ ಸಿಚುವೇಶನ್ ಅರ್ಥ ಆಗಲ್ಲ ಅನ್ನೋದು ನನಗೆ ತಿಳಿಯಲಾಗೈತೆ ನೋಡ್ರಿ. ದೇವ್ರ ದಯೆಯಿಂದ ಆಕಿ ಫ್ರಿಜ್ ಒಳಗೆ 35 ಪೀಸ್ ಆಗೋದು ಬ್ಯಾಡ್ ಅಂತ ಕೇಳ್ಕೊತೀವಿ, ಅಷ್ಟೇ ನಾವು ಹೇಳೋದು ನೋಡ್ರಪ್ಪ. ಈ ಫೋಟೋಶೂಟ್ ಅನ್ನೋ ಖಯಾಲಿ ಈಗೀಗಂತೂ ಎಷ್ಟು ಭಾಳ ಹೆಚ್ಚಾಗ್ಯದ ಬಿಡ್ರಿ. ಹೋದಲ್ಲಿ ಬಂದಲ್ಲಿ ಫೋಟೋಶೂಟ್. ಪಾರ್ಕ್ ಗೀರ್ಕ್ ಖಾಲಿ ಇರೋ ಜಾಗದಾಗ ಮಾಡ್ಕೊಳ್ಳಿ ಫೋಟೋಶೂಟ್, ಏನು ಅನ್ಸಂಗಿಲ್ಲ. ಆದ್ರೆ ರೋಡ್ ನಡು ಫೋಟೋಶೂಟ್ ಶುರು ಆಗಿಬಿಟ್ಟದ್ರಿ. ಅದೇನು ಮತ್ತು ಖಾಲಿ ರೋಡ್ ಅಲ್ರೇ, ಮತ್ತು ಫುಲ್ ಬ್ಯುಸಿ ರೋಡ್, ಸಿಕ್ಕಾಪಟ್ಟೆ ಗಾಡಿಗಳು ಓಡ್ತಿರ್ತಾವ, ಅಂಥದ್ರ ನಡು ಫೋಟೋ ಮಾಡ್ಕೊಳ್ಳೋದಂತೀವ್ರು. ಸಿಟಿ ಚಂದ ಇರಲಿ, ಬ್ಯೂಟಿಫುಲ್ ಆಗಿ ಕಾಣಲಿ ಅಂತ ಒಂದು ಒಳ್ಳೆ ಪೇಂಟ್ ಮಾಡಿಸಿದ್ರೆ ಅದ್ರ ಸಲುವಾಗಿ ನಡು ರೋಡ್ನ್ಯಾಗ ಫೋಟೋಶೂಟ್. ನೋಡ್ರಪ್ಪ, ಗಾಡಿ ಗುದ್ದಿದ್ರೆ ಏನು ಕತಿ, ಸ್ವಲ್ಪರೇ ಮ್ಯಾನರ್ಸ್ ಬೇಡ್ರಿ. ಇನ್ನು ಅಮೃತಸರದ IIT ಸ್ಟೂಡೆಂಟ್ಸ್ ಹಾಸ್ಟೆಲ್ನಾಗ ಇರ್ಲಿಕ್ಕಾಗಲ್ಲ ನೋಡ್ರಿ, ಸಿಕ್ಕಾಪಟ್ಟೆ ಸೆಖಿ ಅದಂತ. AC ಎಲ್ಲ ಹಾಳಾಗಿ ಹೋಗ್ಯಾವಂತ ಹೇಳಿ ಮ್ಯಾನೇಜ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಅವ್ರು ಏನು ಕಿವ್ಯಾಗೇ ಹಾಕ್ಕೊಳ್ಳೋದಿಲ್ಲ. ಇನ್ನು ನಿಮ್ಮ ಚಾದರ್ ಇರ್ತೈತಲ್ಲ, ಅದ್ರ ನೀರು ಹಾಕೊಂಡು ಮಕ್ಕೊಳ್ರಿ ಅಂತಂದ್ರತ್ತ. ಹುಡುಗರೇನು ತೀರಾ ಅಷ್ಟು ದಡ್ಡ ಅಂತ ತಿಳ್ಕೊಂಡ್ರೆ ಎಲ್ಲ ಸೀದಾ ಹೋಗಿದ್ದು ಕಾಲೇಜಿನ ಲೈಬ್ರರಿಗೆ. ಅಲ್ಲಿ AC ಇತ್ತಲ್ಲ, ಇಡೀ ಹಾಸ್ಟೆಲ್ ಹುಡುಗರು ಅಲ್ಲೇ ಹೋಗಿ ಆರಾಮಾಗಿ ಮಕ್ಕೊಳ್ಬಿಟ್ರು. ನಿನ್ನೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭರ್ಜರಿ ಮಳೆ ಅಂತ. ಗದಗ ಜಿಲ್ಲೆ ಗಜೇಂದ್ರಗಡದಾಗಿರೋ ಕಾಲಕಾಲೇಶ್ವರ ಬೆಟ್ಟದಾಗ ಜಲಪಾತನೇ ಸೃಷ್ಟಿಯಾಗಿತ್ತಂತ. ಎಷ್ಟು ಖುಷಿ ಆಯ್ತರಪ್ಪ ನೋಡಿ. ಮಂದಿ ಅಂತೂ ವಿಡಿಯೋ ಮಾಡಿ ಭಾರಿ ಹಿಗ್ಗಾಯ್ತು. ಜಲಪಾತ ನೋಡಿ ಹಿಗ್ಗಿನಿಂದ ಕುಣಿಲಿಕತ್ತಿದ್ರು. ಇನ್ನು ಈ ಗ್ಯಾರಂಟಿ ಸರ್ಕಾರಕ್ಕೆ ದಿನೇ ತಲಿಬ್ಯಾನಿ ಹೆಚ್ಚಾಗ್ಲಿಕ್ಕತ್ತ ನೋಡ್ರಿ. ಕ್ಷೇತ್ರಗಳು ಅಭಿವೃದ್ಧಿಗೆ ರೊಕ್ಕನೇ ಕೊಡಾಕತ್ತಿಲ್ಲ, ಶಾಸಕರು ಅನುದಾನ ಕೇಳಿದ್ರು ಉತ್ತರನೇ ಇಲ್ಲ. ಹಿಂಗಾಗಿ ಶಾಸಕರೇ ಎಲ್ಲ ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಕತ್ತಾರ. ಅಲ್ಲ, ಶುರು ಆಗಿರೋ ಕಾಮಗಾರಿಗೆ ರೊಕ್ಕಿಲ್ಲ ಅಂದ್ರೆ ಹೆಂಗೆ ಸಾಧ್ಯ ಹೇಳ್ರಿ? ಹೆಂಗೆ ಮುಗಿಬೇಕಾವು? ಮುದ್ದೇಬಿಹಾಳ್ ಶಾಸಕ ಅಪ್ಪಾಜಿ ಗೌಡ ಸರ್ಕಾರ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ತ್ಯಾಗಕ್ಕೂ ಸಿದ್ಧ ಅಂತ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಿಬಿಟ್ಟಾರ. ಅಭಿವೃದ್ಧಿಗೆ ಪ್ರಶ್ನೆನೇ ಇಲ್ಲ. ನಾನು ಯಾವ ಮಟ್ಟಕ್ಕೆ ಅದೀನಿ ಅಂದರೆ, ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಇಡೀ ಸಮರ್ಪಕವಾದಂಥ ಕರ್ನಾಟಕ, ಕೇವಲ ಮುದ್ದೇಬಿಹಾಳ್ ಅಂತ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಅಭಿವೃದ್ಧಿಗೊಳಿಸ್ತೇ ಇದ್ರೆ ನನಗೆ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ಇದೆ. ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿದ್ದೀನಿ. ಆ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೀನಿ. ಬಹಳ ಬಿಚ್ಚು ಮನಸ್ಸಿಂದ ಹೇಳ್ತೀನಿ. ಸ್ಪಂದಿಸದೇ ಇದ್ರೆ ಸರ್ಕಾರ, ನಾನು ಆ ತ್ಯಾಗಕ್ಕೂ ಸಿದ್ಧ ಇದೆ. ಹಿಂದುಳಿದಂಥ ಪ್ರದೇಶಕ್ಕೆ ಆದಂಥ ತಾರತಮ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೊಳಿಸದೇ ಇಲ್ಲ. ಕೇವಲ ಮುದ್ದೇಬಿಹಾಳ್ ಅಂತ ಹೇಳೋದಲ್ಲ, ನಾನು ಎಲ್ಲ ರಾಜ್ಯದಲ್ಲಿ ಇರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಇವನು ಭಾರಿ ಕೆಲಸ ಮಾಡಿದ ಅಂತ ಬೇರೆದವರು ಏನಪ್ಪ ಅಂದ್ರೆ ಕೇಳಿದಾಗ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು. ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದ್ರೆ ಅವರಿಗೆ ವಂಚಿತ ಮಾಡುವಂಥ ನಾನು ರಾಜಕೀಯ ಮಾಡುವ ಇಚ್ಛೆ ನನಗೆ.
ಭಾಳ ನೇರವಾಗಿ ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ಇಚ್ಛೆನೂ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಢವ ಢವ ಒಬ್ರು ಧ್ವನಿ ಎತ್ತಂದ್ರೆ ಮತ್ತೆ 10 ಮಂದಿ ಧ್ವನಿ ಸೇರ್ಬಿಡ್ತಾವಂತ ಹೇಳಿ. ಇನ್ನು ನಮ್ಮ ಮಿರ್ಚಿ ಮಂಡಕ್ಕಿ ಕಮೆಂಟ್ಸ್ ನೋಡೋಣ ಬರ್ರಿ. DBDVG ಅನ್ನೋರು ಕಮೆಂಟ್ ಮಾಡ್ಯಾರ, ನೈಸ್ ಪ್ರೋಗ್ರಾಮ್ ಮ್ಯಾಮ್, ಅ ಸ್ಮಾಲ್ ಮಿಸ್ಟೇಕ್ ಇನ್ ಯೋರ್ ಪ್ರೊನೌನ್ಸಿಯೇಷನ್, ಇಟ್ಸ್ ಲಿವರ್ ಸಿರೋಸಿಸ್ ನಾಟ್ ಸೋರಿಯಾಸಿಸ್. ಸೋರಿಯಾಸಿಸ್ ಇಸ್ ಅ ಸ್ಕಿನ್ ಕಂಡೀಷನ್ ವೈಲ್ ಸಿರೋಸಿಸ್ ಇಸ್ ಲಿವರ್ ರಿಲೇಟೆಡ್. ಥ್ಯಾಂಕ್ ಯು ಅಂತ ಹಾಕ್ಯಾರ, ಕರೆಕ್ಟ್ ಅದ. ನಿನ್ನೆ ನಾನು ನಮ್ಮ ಮಿರಾಕಲ್ ಡ್ರಿಂಕ್ಸ್ನ ಕಾರ್ಯಕ್ರಮ ಇವತ್ತು ಶನಿವಾರ ಬರ್ತೈತಿ ನಮ್ಮ TV ವಿಕ್ರಮ ಡಿಜಿಟಲ್ ಚಾನಲ್ನಾಗ ನೋಡ್ರಿ ಅಂತ ಹೇಳಿದ್ದೆ. ಅದ್ರಾಗ ಲಿವರ್ ಸೋರಿಯಾಸಿಸ್ ಅಂತಂದಿದೆ. ಹೌದು, ಸೋರಿಯಾಸಿಸ್ ಅನ್ನುವಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಇದು ಲಿವರ್ ಸಿರೋಸಿಸ್ ಅಂತ. ಇದ್ರ ಕುರಿತಾಗೆ ಮತ್ತೊಬ್ರು ಕಮೆಂಟ್ ಮಾಡ್ಯಾರ, ನಮ್ಮ ಮಿರ್ಚಿ ಮಂಡಕ್ಕಿ ರೆಗ್ಯುಲರ್ ಆಗಿ ನೋಡುವಂಥವ್ರು, RPL 1000 ಅನ್ನುವಂಥವ್ರು. ತಂಗಿ ಶ್ವೇತವ, ಒಂದೇ ಒಂದು ತಪ್ಪು ಹೇಳ್ದಲ್ಲವ, ಲಿವರ್ ಸಿರೋಸಿಸ್ ಅನ್ನೋ ಬದಲು ಲಿವರ್ ಸೋರಿಯಾಸಿಸ್ ಅಂತ. ಮಿಸ್ಸಿಂಗ್ ಯೋರ್ ಸಾಂಗ್ಸ್ ಶ್ವೇತವ, ಪ್ಲೀಸ್ ಸಿಂಗ್ ಅಂತ ಹಾಕಿರಿ ಇವತ್ತು ಹಾಡಿನಿ ಕಾರ್ಯಕ್ರಮದಾಗ. ಅವರು ಇದೇ ಹೇಳ್ಯಾರ, ಲಿವರ್ ಸಿರೋಸಿಸ್ ಅನ್ನುವಂಥದ್ದು ಕರೆಕ್ಟ್ ಅನ್ನುವಂಥದ್ದು. ಲಿವರ್ ಸಿರೋಸಿಸ್ ಅನ್ನುವಂಥ ಕಾಯಿಲೆ ಬಗ್ಗೆ ಇವತ್ತು ಕರೆಕ್ಟಾಗಿ ಹೇಳೀನಿ. ಹಂಗೆ ನಮ್ಮ ಮಿರಾಕಲ್ ಡ್ರಿಂಕ್ಸ್ ಕಾರ್ಯಕ್ರಮನ ತಪ್ಪದೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಆಯ್ತಾರದ, ಇನ್ನು ಸೋಮವಾರ ಭೇಟಿ ಆಗೋಡ್ರಪ್ಪ. ನಮಸ್ಕಾರ ರೀ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.